ನಮಸ್ತೆ. ನಮ್ಮ ಭಾರತ ದೇಶದಲ್ಲಿ ದಯಾಮರಣಕ್ಕೆ ಇದುವರೆಗೂ ಅನುಮತಿ ಸಿಕ್ಕಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಹರೀಶ್ ರಾಣಾ ಎಂಬ ಯುವಕನ ದಯಾಮರಣಕ್ಕೆ ಅನುಮತಿ ಕೊಟ್ಟಿದೆ. ಈತನ ದಯಾಮರಣ ಕೋರಿ ಹೋದವರು ಆತನ ಪೋಷಕರು. ತಮ್ಮ ಮಗನ ಇನ್ನು ಈ ಸ್ಟೇಜ್ ನಲ್ಲಿ ನೋಡಕ್ ಆಗಲ್ಲ, ದಯವಿಟ್ಟು ಆತನಿಗೊಂದು ಸಾವು ಬರುವಂತೆ ಕರುಣಿಸಿ ತಿಳ್ಬಿಟ್ಟು ಕೇಳಿ ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ದಯಾಮರಣಕ್ಕೆ ಅವಕಾಶ ಕೊಡಲ್ಲ. ನಂತರ ಈ ಪೋಷಕರು ಸುಪ್ರೀಂ ಕೋರ್ಟ್ ಮೆಟ್ಲಿರ್ತಾರೆ. ಸುಪ್ರೀಂ ಕೋರ್ಟಿನಲ್ಲಿ ಈ ಒಂದು ವ್ಯಕ್ತಿಯ ಪರಿಸ್ಥಿತಿಯನ್ನು ನೋಡಿ, ಆತನ ಮನೆಯವರ ಪರಿಸ್ಥಿತಿ ನೋಡಿ, ಕೊನೆಗೆ ಸುಪ್ರೀಂ ಕೋರ್ಟ್ ದಯಾಮರಣಕ್ಕೆ ಅನುಮತಿ ನೀಡಿದೆ. ನಾವೆಲ್ಲ ಬದುಕುವಾಗ ಒಂದು ಗೌರವದಿಂದ ಬದುಕಬೇಕು ಬಯಸ್ತೀವಿ. ಅದೇ ರೀತಿ ಸಾಯುವಾಗ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವದಿಂದ ಸಾಯುವ ಹಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾಗಿ ಹರೀಶ್ ರಾಣರಿಗೆ ಒಂದು ದಯಾಮರಣಕ್ಕೆ ಅನುಮತಿ ಸಿಕ್ಕಿದೆ. ಇದುವರೆಗೂ ಯಾರಿಗೂ ದಯಾಮರಣಕ್ಕೆ ಅನುಮತಿ ಸಿಕ್ಕಿರ್ಲಿಲ್ಲ. ಯಾವಾಗ ಇವರಿಗೆ ದಯಾಮರಣಕ್ಕೆ ಅನುಮತಿ ಸಿಕ್ತೋ ಮತ್ತೊಂದು ಹೆಸರು ಕೂಡ ಅಷ್ಟೇ ಕೇಳಿ ಬರ್ತಿದೆ, ಅರುಣಾ ಶಾನ್ಭೋಗ್. ಈ ಅರುಣಾ ಶಾನ್ಭೋಗ್ ಯಾರತ್ತ ನೋಡಿದ್ರೆ ನಮ್ಮ ಕರ್ನಾಟಕದ ಉತ್ತರ ಕನ್ನಡದ ಹೊನ್ನಾವರದ ಹೆಣ್ಮಗಳು. ಅರುಣಾ ಶಾನ್ಭೋಗ್ ವಿಷಯದಲ್ಲಿ ಕೂಡ ಅಷ್ಟೇ, ಇವರ ಒಂದು ಸಾವಿಗೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಮೆಟ್ಟಿಲೆತ್ತಿದ್ರು. ಆದ್ರೆ ಆವಾಗ ಈ ಅರುಣಾ ಶಾನ್ಭೋಗರ ಸಾವಿಗೆ ಅನುಮತಿ ಸಿಕ್ಕಿರ್ಲಿಲ್ಲ. ಯಾವಾಗ ಈಗ ಹರೀಶ್ ರಾಣಾ ದಯಾಮರಣಕ್ಕೆ ಅನುಮತಿ ಸಿಕ್ತೋ ಅದೇ ಸಂದರ್ಭದಲ್ಲಿ ಅರುಣಾ ಶಾನ್ಭೋಗ್ರ ಜೀವನ ಕಥೆ ಕೂಡ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. 2009ರಲ್ಲಿ ಈ ಸುದ್ದಿ ಸಿಕ್ಕಾಬಟ್ಟೆ ಸದ್ದು ಮಾಡಿತ್ತು. ಇವಾಗ ಅದೇ ಒಂದು ಸುದ್ದಿಯನ್ನು ಪುನಃ ಜನ ನೆನಪಿಸ್ಕೊಳ್ತಾ ಇದ್ದಾರೆ. ಅರುಣಾ ಶಾನ್ಭೋಗ್ ಕತೆ ಇದೆಯಲ್ಲ, ಒಂಥರ ಅಷ್ಟೊಂದು ನೋವಿನಿಂದ ಕೂಡಿದ ಕತೆ. 32 ವರ್ಷಗಳ ನೋವಿನ ಕತೆ ಅದು. ಜೀವನಕ್ಕೆ ಮರಳಕ್ಕೂ ಆಗದೆ, ಆ ಕಡೆ ಸಾಯಕ್ಕೂ ಆಗದೆ ಒದ್ದಾಡಿದ ಹೆಣ್ಮಗಳು. ಕತೆ ಹೇಳೋದಕ್ಕಿಂತ ಮೊದಲು ಹರೀಶ್ ರಾಣಾ ಅವರ ಬದುಕಿನ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಹರೀಶ್ ರಾಣಾ ಅವರು ಕಾಲೇಜಿನಲ್ಲಿ ಓದಕ್ಕೆ ಹೋದಾಗ ಒಂದು ಪಿಜಿಯಲ್ಲಿ ತಂಗಿರ್ತಾರೆ. ಆ ಪಿಜಿಯ 4ನೇ ಮಹಡಿಯಿಂದ ಕೆಳಗೆ ಬಿದ್ದಾಗ ಅವರ ತಲೆಗೆ ಪೆಟ್ಟಾಗಿ ಕೋಮಕ್ಕೆ ಜಾರ್ತಾರೆ. ಹೀಗೆ ಕೋಮಕ್ಕೆ ಜಾರಿದವರು ಮತ್ತೆ ಜೀವನಕ್ಕೆ ಮರಳಕ್ಕೆ ಆಗಲ್ಲ. ಅವ್ರು ಕೋಮಾ ಸ್ಟೇಜ್ ಅಲ್ಲೇ ಇರ್ತಾರೆ. ಪೋಷಕರು ತುಂಬಾ ಟ್ರೈ ಮಾಡ್ತಾರೆ, ಎಲ್ಲ ಔಷಧಿ ಉಪಚಾರ ಎಲ್ಲ ನಡೆಯುತ್ತೆ. 2013ರಲ್ಲಿ ಈ ಘಟನೆ ನಡೆದಿತ್ತು. 2013ರಿಂದ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಟ್ರೀಟ್ಮೆಂಟ್ ಮಾಡ್ತಾರೆ, ಆದ್ರೆ ಎಲ್ಲಿಯೂ ಸ್ವಲ್ಪವೂ ಚೇತರಿಕೆ ಕಂಡು ಬರಲ್ಲ. ಇಷ್ಟಲ್ಲಿರುವಾಗ ಮಲಗಿದಾಗ ಮೈ ಕೈಲೆಲ್ಲ ಗುಳ್ಳೆ ಬರೋದು, ಹೊಡಿಯೋದೆಲ್ಲ ಆಗತ್ತೆ. ಇದನ್ನೆಲ್ಲ ನೋಡಿ ಸಹಿಸಕ್ಕಾಗದೆ ಪೋಷಕರು ಹೈಕೋರ್ಟ್ಗೆ ಹೋಗ್ತಾರೆ. ನಮ್ ಮಗನ ಈ ಸ್ಥಿತಿಲಿ ನೋಡಕ್ ಆಗ್ತಾ ಇಲ್ಲ, ಪ್ಲೀಸ್ ಅವನಿಗೆ ಒಂದು ದಯಾಮರಣಕ್ಕೆ ಅವಕಾಶ ಕೊಡಿ ಅಂತ. ಹೈಕೋರ್ಟ್ ಒಪ್ಪಲ್ಲ. ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಪ್ಯಾಸಿವ್ ಎಥೋನೇಷಿಯಾ ಅಂದ್ರೆ ನಿಧಾನಕ್ಕೆ, ಈಗ ಹರೀಶ್ ರಾಣಾ ಎಂಬ ವ್ಯಕ್ತಿ ಇದುವರೆಗೂ ಉಸಿರಾಡ್ತಿದ್ದು 2013ರಿಂದ ಇಲ್ಲಿವರೆಗೂ ಉಸಿರಾಡ್ತಿದ್ದು ಮೆಡಿಕಲ್ ಸಪೋರ್ಟ್ ಇಂದ, ವೆಂಟಿಲೇಟರ್, ಔಷಧಿಗಳು, ಇವುಗಳ ಸಪೋರ್ಟ್ ಇಂದ. ಅದನ್ನ ನಿಧಾನಕ್ಕೆ ಕಟ್ ಮಾಡಕ್ ಹೇಳ್ತಾರೆ. ಆವಾಗ ಹರೀಶ್ ರಾಣಾ ಎಂಬ ವ್ಯಕ್ತಿಗೆ ಈ ಒಂದು ನೋವಿನಿಂದ ಮುಕ್ತಿ ಸಿಗುತ್ತೆ. ಈಗ ಇದೇ ಒಂದು ಕತೆ ಅರುಣಾ ಶಾನ್ಭೋಗ್ ಬದುಕಿನಲ್ಲೂ ಆಗಿತ್ತು. ಆದ್ರೆ ಅರುಣಾ ಶಾನ್ಭೋಗದ ಕತೆ ಈ ರೀತಿ ಅಲ್ಲ, ಇನ್ನು ತುಂಬಾನೇ ನೋವಿನಿಂದ ಕೂಡಿದ ಕತೆ. ಈ ಹೆಣ್ಮಗಳು 18 ವರ್ಷಕ್ಕೆ ಮುಂಬೈಗೆ ಹೋಗ್ತಾರೆ. ತುಂಬಾ ಚುರುಕಾದ ಹೆಣ್ಮಗಳು. ಅರುಣಾ ಶಾನ್ಭೋಗ್ ಅಂದ್ರೆ ಹಾಸ್ಪಿಟ್ಲಲ್ಲಿ ಎಲ್ಲರಿಗೂ ಇಷ್ಟ. ಅವರು ಮುಂಬೈಯ KM ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ. ತುಂಬಾ ಲವಲವಿಕೆ ಇರುವ ಹೆಣ್ಮಗಳು. ಎಷ್ಟು ಎಲ್ಲರಿಗೂ ಪ್ರೀತಿ ಪಾತ್ರಲ್ಲ ಅಂದ್ರೆ ಅಲ್ಲಿರುವ ಸಹೋದ್ಯೋಗಿಗಳಿಂದ ಹಿಡಿದು ಅಲ್ಲಿಗೆ ಯಾರು ಹಾಸ್ಪಿಟ್ಲಿಗೆ ಬರ್ತಾರೆ ಅವರು ಟ್ರೀಟ್ಮೆಂಟ್ ಮುಗಿಸೋ ಮನೆಗೆ ಹೋಗುವಾಗ ಕೂಡ ಈ ನರ್ಸ್ ನೆನಪಿನಲ್ಲಿ ಇಟ್ಕೊಳ್ತಾ ಇದ್ರು. ಅಷ್ಟೊಂದು ಪ್ರೊಫೆಷನಲ್ ಲೈಫ್ ಅಲ್ಲಿ ಆಗ್ಲಿ ಎಲ್ಲರಲ್ಲಿ ಅಷ್ಟೊಂದು ವೃತ್ತಿಪರತೆ ಎಲ್ಲ ಕಾಪಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಬಾಳ್ತಿದ್ದ ಹೆಣ್ಮಗಳಾಗಿದ್ಲು. ಇವರಿಗೆ ಅಲ್ಲೊಂದು ಲವ್ ಆಗಿತ್ತು. ಅದೇ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ದ ಡಾಕ್ಟರ್ ಸಂದೀಪ್ ಸರ್ದೇಸಾಯಿ ಜೊತೆಗೆ ಅವರಿಗೆ ಲವ್ ಆಗತ್ತೆ. ಇನ್ನೇನು ಇಬ್ರು ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ನಾಳೆ ಮದ್ವೆ, ಇವತ್ತು ಡ್ಯೂಟಿಗೆ ಹಾಜರಾಗ್ತಾರೆ. ನಾಳೆ ಮದುವೆ ಇದ್ರು ಇವತ್ತು ಡ್ಯೂಟಿಗೆ, ನಾಳೆ ಒಂದು ಮದುವೆಗೆ ಎಲ್ಲ ಸಿದ್ಧತೆ ಮಾಡಿ ಇವತ್ತು ಡ್ಯೂಟಿಗೆ ಹಾಜರಾಗಿ ಇನ್ನೇನು ಮನೆಗೆ ಹೊರಡ್ಬೇಕು. ಡ್ರೆಸ್ ಚೇಂಜ್ ಮಾಡಕ್ ಹೋಗ್ತಾರೆ. ಆವಾಗ ಅದೇ ಹಾಸ್ಪಿಟಲ್ ಅಲ್ಲಿ ಇದ್ದ ವಾರ್ಡ್ ಬಾಯ್ ಒಬ್ಬ ಆಕೆ ಮೇಲೆ ಮೃಗೀಯಾಗಿ ಎರಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಆ ಒಂದು ವಿಷಯ ಹೊರಕ್ ಹೋಗ್ಬಾರ್ದು, ಆಕಿನ ಸಾಯಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾಯಿ ಚೈನ್ ನಿಂದ ಕುತ್ತಿಗೆ ಬಿಗಿಗೊಳಿಸ್ತಾನೆ. ದುಷ್ಟನ ಹೆಸರು ಸೋಹನ್ ಲಾಲ್ ಭಾರ್ತ ವಾಲ್ಮೀಕಿ. ಯಾಕೆ ಈತನಿಗೆ ಈಕೆ ಮೇಲೆ ಇಷ್ಟೊಂದು ದ್ವೇಷ ಅಂತ ನೋಡೋದಾದ್ರೆ, ಈ ಭಾರತ ವಾಲ್ಮೀಕಿ ಇದ್ದಾನಲ್ಲ, ಅವನಿಗೆ
ಆ ಹಾಸ್ಪಿಟಲ್ ನಲ್ಲಿ ವಾರ್ಡ್ ಬಾಯ್ ಕೆಲಸ ಮಾಡ್ತಿದ್ರು. ಸಿಕ್ಕಾಬಟ್ಟೆ ಉಡಾಫೆ ಮನಸ್ಸಾಗಿದೆ. ಸರಿಯಾಗಿ ಕೆಲಸ ಮಾಡ್ತಾ ಇರ್ಲಿಲ್ಲ, ಬರ್ತಾ ಇದ್ದಿದ್ದು ಲೇಟ್, ಹೇಳಿದ ಕೆಲಸ ಒಂದೂ ಮಾಡ್ತಾ ಇರ್ಲಿಲ್ಲ. ಈ ಬಗ್ಗೆ ಅರ್ಣವ್ ಶಾನ್ಭಾಗ್ ಅವರಿಗೆ ಸಿಟ್ಟು ಬರ್ತಾ ಇತ್ತು. ಇವರು ಆ ಹಾಸ್ಪಿಟ್ಲಿಗೆ ಮ್ಯಾನೇಜ್ಮೆಂಟ್ ಗೆ ಕಂಪ್ಲೇಂಟ್ ಮಾಡ್ತಾರೆ. ಈ ರೀತಿ ವಾರ್ಡ್ ಬಾಯ್ ಸರಿ ಇಲ್ಲ, ಏನು ಕೆಲಸ ಮಾಡಲ್ಲ, ಸರಿ ನೋಡ್ಕೊಳಲ್ಲ ಅಂತ. ಆ ವಾರ್ಡ್ ಬಾಯ್ನ ಕರೆಸಿ ಬೈತಾರೆ, ನಿನಗೆ ಕೆಲಸ ಬೇಕಂದ್ರೆ ಚೆನ್ನಾಗಿ ಮಾಡ್ಬೇಕು ಅಂತ. ಈ ಒಂದು ಕಾರಣಕ್ಕೆ ಅರುಣಾ ಅವರ ಮೇಲೆ ಈ ವಾರ್ಡ್ ಬಾಯ್ಗೆ ಸಿಕ್ಕಾಬಟ್ಟೆ ಕೋಪ ಇರುತ್ತೆ. ಅದನ್ನು ಆ ಸೇಡ್ ತೀರಿಸಿಕೊಳ್ಳಕ್ಕೆ ಕಾಯ್ತಾ ಇದ್ದ ಹೊಂಚಾಗ್ತದ ಈತ ಇನ್ನೇನು ಆಕೆ ಡ್ರೆಸ್ಸಿಂಗ್ ರೂಮಿಗೆ ಡ್ರೆಸ್ ಚೇಂಜ್ ಮಾಡಕ್ಕೆ ಹೋದಾಗ ಕಾದು ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ಬಿಡ್ತಾರೆ. ಯಾರಿಗೂ ಗೊತ್ತಾಗಲ್ಲ. ಹಾಸ್ಪಿಟ್ಲ್ ಆವರಣದಲ್ಲೇ ಈ ವಿಷಯ ನಡೆಯುತ್ತೆ. ಕೋಮಕ್ಕೆ ಜಾರಿ ಬಿಡ್ತಾರೆ. ತಕ್ಷಣವೇ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಏನೇ ಚಿಕಿತ್ಸೆ ಕೊಟ್ಟರು ಸಮೇತ ಅರುಣಾ ಶಾನ್ಭಾಗ್ ಮತ್ತೆ ಬದುಕಿಗೆ ಬರಕ್ಕೆ ಆಗಲೇ ಇಲ್ಲ. ಇವರ ಪ್ರೀತಿಸಿದ ಹುಡುಗನ ಬದುಕು ಏನಾಯ್ತು ಅಂತ ನೋಡಿದ್ರೆ, ಆ ಡಾಕ್ಟರ್ ಬದುಕು ಏನಾಯ್ತು ನೋಡಿದ್ರೆ, 4-5 ವರ್ಷಗಳ ಕಾಲ ಅರುಣಾ ಶಾನ್ಭಾಗ್ ಇವತ್ತಲ್ಲ ನಾಳೆ ಜೀವನಕ್ಕೆ ಮಾಡ್ತಾರೆ ಅಂತ ಹೋಪ್ ಇಟ್ಕೊಂಡಿರ್ತಾರೆ. ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ರೆ ಕೊನೆಗೆ ಮನೆಯವರೆಲ್ಲ ಫೋರ್ಸ್ ಮಾಡ್ತಾರೆ, ನೀನು ನಿನ್ ಲೈಫ್ ನೀ ಕಳಿಬೇಡ, ನೀವೊಂದು ಮದುವೆ ಆಗುತ್ತಾ. ಆ ಡಾಕ್ಟರ್ ಮದುವೆ ಆದ್ರು ಅರುಣಾ ಶಾನ್ಭಾಗ್ ಲಾಸ್ಟ್ ಕೊನೆಯ ಉಸಿರಿರುವವರೆಗೂ ಅವ್ರನ್ನ ಚಂದ ನೋಡ್ಕೊಳ್ತಾರೆ. ಅಲ್ಲಿಯ ಸಿಬ್ಬಂದಿಗಳು ಕೂಡ ಅಷ್ಟೇ. ಹಾಸ್ಪಿಟ್ಲಿನ ತುಂಬಾ ತಮ್ಮ ಒಂದು ಸಹೋದರಿಗೆ ಈ ರೀತಿ ಆದಾಗ ಆಕೆ ಒಂದು ವೆಜಿಟೇಟಿವ್ ಸ್ಟೇಜ್ ಅಂದ್ರೆ ಏನೂ ಇಲ್ಲ, ಒಂದು ಉಸಿರು ಮಾತ್ರ ಇರುತ್ತೆ. ಆ ಒಂದು ಸ್ಥಿತಿಯಲ್ಲೂ ಆಕೆನ ಮಗುವಿನಂತೆ ಆರೈಕೆ ಮಾಡ್ತಾರೆ. ಈ ಒಂದು ವಿಷಯ ಹೊರ ಜಗತ್ತಿಗೆ ಗೊತ್ತಾಗಿದ್ದು ಅಂದ್ರೆ ತುಂಬಾ ದೊಡ್ಡ ಸುದ್ದಿ ಆಗಿದೆ 2009ರಲ್ಲಿ. ಪಿಂಕಿ ವಿರಾನಿ ಅಂತ ಟೈಮ್ಸ್ ಆಫ್ ಇಂಡಿಯಾ ಪತ್ರಕರ್ತೆ, ಇವರು ಈ ಒಂದು ಸುದ್ದಿ ಮಾಡ್ತಾರೆ. ಅರ್ಣವ್ ಶಾನ್ಭಾಗ್ ಬದುಕಿನಲ್ಲಿ ಏನೆಲ್ಲ ನಡೆಯಿತು, ಈಗ ಹೇಗಿದ್ದಾರೆ ಎಲ್ಲದರ ಬಗ್ಗೆ ತುಂಬಾ ಸವಿಸ್ತಾರವಾಗಿ ಬರೆದು ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಲಾಗುತ್ತೆ. ಆವಾಗ ಹೊರ ಜಗತ್ತಿಗೆ ಅರ್ಣವ್ ಶಾನ್ಭಾಗ್ ಬದುಕಿನಲ್ಲಿ ಏನ್ ನಡೀತು ಅಂತ ಗೊತ್ತಾಗುತ್ತೆ. ನಂತರ ಪಿಂಕಿ ವಿರಾನಿಗೆ ಅನಿಸುತ್ತೆ, ಇವ್ರು ಹೀಗೆ ಬದುಕಿರೋದಕ್ಕಿಂತ ಇವ್ರಿಗೊಂದು ದಯಾಮರಣ ಅರ್ಜಿ ಹಾಕೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಹೋಗಿ ಅರ್ಜಿ ಹಾಕ್ತಾರೆ. ಆವಾಗ ಇವ್ರನ್ನ ನೋಡ್ಕೊಳ್ತಿದ್ದ ನರ್ಸ್ಗಳಿದ್ದಾರಲ್ಲ, ಅವ್ರು ಒಪ್ಪದೇ ಇಲ್ಲ ನಾವು ಇವ್ರನ್ನ ಹಾಗೆ ದಯಾಮರಣದಲ್ಲಿ ಸಾಯಕ್ ಬಿಡಲ್ಲ, ಅವ್ರು ಯಾವಾಗ ಅವರ ಉಸಿರು ನಿಲ್ಲುತ್ತೋ ಅಲ್ಲಿಯವರೆಗೂ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. 2009ರ ದಯಾಮರಣಕ್ಕೆ ಅರ್ಜಿ ಹಾಕತ್ತೆ. ಈ ಅರ್ಜಿ ತಿರಸ್ಕರಿಸಲಾಗತ್ತೆ. ನಂತರ ಅರ್ಣವ್ ಶಾನ್ಭಾಗ್ ಸಾವನ್ನಪ್ಪಿದ್ದು 2011ರಲ್ಲಿ. ಅವರಿಗೆ ನ್ಯೂಮೋನಿಯಾ ಬಾಧಿಸಿ ಸಾವನ್ನಪ್ಪುತ್ತಾರೆ. ಇದು ಅರ್ಣವ್ ಶಾನ್ಭಾಗ್ ಬದುಕಿನಲ್ಲಿ ನಡೆದಂತಹ ಕತೆ.